ಗಡುವು ನೀಡಿದಂತೆ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಪಾಲಿಕೆಯ ಕಾರ್ಯಾಚರಣೆ, ಅನಧಿಕೃತ ಗೂಡಂಗಡಿಗಳ ತೆರವು, ರಸ್ತೆ ಒತ್ತುವರಿ ವಿರುದ್ಧ ಕಟ್ಟುನಿಟ್ಟಿನ ಎಚ್ಚರಿಕೆ. ನಗರದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿರುವ ಕಟ್ಟಿನಕೆರೆ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಬದಿ ಹಾಗೂ ಪಾದಚಾರಿ ಮಾರ್ಗಗಳನ್ನು ಆಕ್ರಮಿಸಿ ನಿರ್ಮಿಸಲಾಗಿದ್ದ ಅನಧಿಕೃತ ಗೂಡಂಗಡಿಗಳ ವಿರುದ್ಧ ಗಡುವು ನೀಡಿದಂತೆ ಮಹಾನಗರ ಪಾಲಿಕೆ ಮಂಗಳವಾರ ಜೆಸಿಬಿಯೊಂದಿಗೆ ದಿಢೀರ್ ತೆರವು ಕಾರ್ಯಾಚರಣೆ ನಡೆಸಿತು. ಕಳೆದ ಹಲವು ತಿಂಗಳಿನಿಂದ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಸಂಕುಚಿತವಾಗಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಂಚಾರ ತೊಂದರೆ ಅನುಭವಿಸುತ್ತಿದ್ದರು. ಇನ್ನು ಯುಜಿಡಿ ಕಟ್ಟಿಕೊಂಡಿರುವುದು ಗೊತ್ತಾಗದ ರೀತಿ ಬಂದ್ ಮಾಡಲಾಗಿತ್ತು. ಪಾಲಿಕೆಯಿಂದ ನೀಡಿರುವ ಮಳಿಗೆಗಳಿಗಿಂತ ಮುಂದೆ ರಸ್ತೆ ಬದಿ ಅಂಗಡಿ ಒತ್ತುವರಿ ಮಾಡಲಾಗಿತ್ತು. ಇನ್ನು ಪ್ಲಾಸ್ಟಿಕ್ ಟಾರ್ಪಲ್ ಅನ್ನ ರಸ್ತೆ ಮುಚ್ಚುವಂತೆ ಹಾಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಜೆಸಿಬಿ ಯಂತ್ರದ ಮೂಲಕ ಅಧಿಕಾರಿಗಳು ಕ್ರಮಕ್ಕೆ ಮುಂದಾದರು. ಇನ್ನು ಕೆಲವರು ತಾವೇ ಸ್ವಯಂ ಪ್ರೇರಿತವಾಗಿ ತೆರವು ಮಾಡುವ ಭರವಸೆಯನ್ನ ನೀಡಿದಾಗ ಅವಕಾಶ ನೀಡಲಾಯಿತು. ಈ ವೇಳೆ ಕೆಲ ವ್ಯಾಪಾರಸ್ಥರು ವಿರೋಧ ವ್ಯಕ್ತಪಡಿಸಿದರು. ಇದೇ ವೇಳೆ ಪಾಲಿಕೆ ಇಂಜಿನಿಯರ್ ಕವಿತಾ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ರಸ್ತೆ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದ ವ್ಯಾಪಾರಿಗಳಿಗೆ ಪೂರ್ವ ಸೂಚನೆ ನೀಡಲಾಗಿದ್ದು ಸ್ವಯಂ ತೆರವುಗೊಳಿಸಲು ಗಡುವು ಸಹ ನಿಗದಿ ಮಾಡಲಾಗಿತ್ತು. ಆದರೆ ಸೂಚಿಸಿದ ಅವಧಿಯೊಳಗೆ ಕೆಲ ಅಂಗಡಿಗಳನ್ನು ತೆರವು ಮಾಡಲಾಗಿದ್ದು, ಆದರೆ ಇನ್ನಷ್ಟು ಅಂಗಡಿಗಳ ಒತ್ತುವರಿ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯಿಂದ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಮಾರುಕಟ್ಟೆಗೆ ದಿನನಿತ್ಯ ಸಾವಿರಾರು ಜನರು ಆಗಮಿಸುವ ಹಿನ್ನೆಲೆಯಲ್ಲಿ ರಸ್ತೆ ಒತ್ತುವರಿ ಕಾರಣದಿಂದಾಗಿ ತುರ್ತು ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗ್ತಾ ಇತ್ತು. ಪಾದಚಾರಿಗಳಿಗೆ ಸುರಕ್ಷಿತವಾಗಿ ನಡೆಯಲು ಅವಕಾಶ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾರ್ವಜನಿಕರ ಅನೇಕ ದೂರುಗಳ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ನಗರ ವ್ಯಾಪ್ತಿಯಲ್ಲಿನ ಇತರೆ ಪ್ರಮುಖ ರಸ್ತೆಗಳಲ್ಲಿ ಸಹ ಒತ್ತುವರಿ ತೆರವು ಕಾರ್ಯಾಚರಣೆ ಹಂತ ಹಂತವಾಗಿ ಮುಂದುವರಿಯಲಿದೆ. ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ದಂಡಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಾನಗರ ಪಾಲಿಕೆ ಎಚ್ಚರಿಕೆಯನ್ನ ನೀಡಿದೆ. ನಗರವನ್ನು ಸುಗಮ ಸಂಚಾರ ಹಾಗೂ ಶಿಸ್ತಿನ ವ್ಯಾಪಾರ ವಾತಾವರಣಕ್ಕೆ ತರುವ ಉದ್ದೇಶದಿಂದ ಇಂತಹ ಕಾರ್ಯಾಚರಣೆಗಳು ನಿರಂತರವಾಗಿ ನಡೆಯಲಿವೆ ಎಂದು ಸ್ಪಷ್ಟಪಡಿಸಿದರು. ಈ ಒತ್ತುವರಿ ಕಾರ್ಯಾಚರಣೆ ಮಾಡುವಾಗ ರಾಜಕೀಯದಿಂದ ಕೆಲ ಕರೆಗಳ ಮೂಲಕ ಒತ್ತಡ ಬಂದು ನಮ್ಮ ಕಾರ್ಯಾಚರಣೆಗೆ ಅಡಚಣೆ ಮಾಡ್ತಾ ಇರುವುದಾಗಿ ಹೇಳಿದರು. ಇದಲ್ಲದೆ ಕೆಲ ಸೋಷಿಯಲ್ ಮೀಡಿಯಾದವರು ತಾಕತ್ತು ಇಲ್ಲವೇ ಎಂದು ಹೇಳುತ್ತಿದ್ದಾರೆ. ಕೆಲ ವ್ಯಕ್ತಿಗಳ ಬಳಿ ಸಾಕ್ಷಿ ಇಲ್ಲದೆ ನಮ್ಮ ಬಗ್ಗೆ ಹೇಳಿಕೆ ಪಡೆದಿದ್ದಾರೆ. ನಮ್ಮ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುವ ಕೆಲಸ ಮಾಡುತ್ತಿದ್ದಾರೆ. ಕೆಲ ಸಾಮಾಜಿಕ ಜಾಲತಾಣದಲ್ಲಿ ಏಕಪಕ್ಷೀಯವಾಗಿ ಪ್ರಸಾರ ಮಾಡಲಾಗ್ತಾ ಇದೆ. ಇದರಿಂದ ನಮಗೂ ಕೆಟ್ಟ ಹೆಸರು ಮಾಡುತ್ತಿದ್ದಾರೆ. ಯಾವುದೇ ವೃತ್ತಿ ಇಲ್ಲದೆ ಕೆಲವರಿಂದ ಕಾರು ಪಡೆದು ಕಂದಾಯ ಕಟ್ಟದೆ ಐಷಾರಾಮಿ ಜೀವನ ನಡೆಸುತ್ತಿರುವ ಬಗ್ಗೆ ತಿಳಿದು ಬಂದಿದೆ. ಈ ಬಗ್ಗೆ ದೂರು ನೀಡಿರುವುದಾಗಿ ಎಚ್ಚರಿಸಿದರು. ಅವ್ರು ಕೇಳಿದಕ್ಕಿಂತ ಹೆಚ್ಚು ಸಮಯ ಕೊಟ್ಟಿದ್ವಿ. ಆದರೆ ಒಂದಷ್ಟು ಜನ ತೆರವುಗೊಳಿಸ್ಕೊಂಡಿದ್ದಾರೆ. ಇನ್ನೂ ಮ್ಯಾಕ್ಸಿಮಮ್ ತೆರವುಗೊಳಿಸ್ಬೇಕು. ಇವತ್ತು ನಾವೊಂದಷ್ಟು ತೆರವುಗೊಳಿಸಿದ್ದೀವಿ. ಮೇನ್ ರಸ್ತೆಗಳು ಏನು ಅಡ್ಡ ರಸ್ತೆಗಳಿದ್ದಾವೆ, ಏನು ತರಕಾರಿ ಮಾರ್ತಾ ಇದ್ದಾರೆ, ಅವರಿಗೆ ಪರ್ದೆ ಹಾಕೊಳ್ಳೋದಕ್ಕೆ ಮಾತ್ರ ಅವಕಾಶ ಇದೆ. ಯಾಕೆಂದರೆ ತರಕಾರಿ ಒಣಗಬಾರ್ದು ಅಂತ ಅಂದ್ಬಿಟ್ಟು. ಬಟ್ ರೋಡನ್ನು ಕೆಳಗಡೆ ಅವರು ಡಿಸ್ಟರ್ಬ್ ಮಾಡೋಂಗಿಲ್ಲ, ಮುಂದಕ್ಕೆ ಬರೋಂಗಿಲ್ಲ. ಅದನ್ನೆಲ್ಲ ಆಲ್ರೆಡಿ ಹಿಂದಕ್ಕೆ ಇಟ್ಕೊಂಡಿದ್ದಾರೆ. ಇನ್ನೊಂದಷ್ಟು ಹಿಂದಕ್ಕೆ ಇಡ್ಸೋಂಥ ಇದು ಮಾಡಿದ್ವಿ. ಬಟ್ ಒಂದಷ್ಟು ಸ್ಪಂದನೆ ಸಿಕ್ಕಿದೆ. ಒಂದು 25% ಅಷ್ಟೇ ಸ್ಪಂದನೆ ಸಿಕ್ಕಿರೋದು. ಇವತ್ತು ನಾವು ಇನ್ನು ಉಳಿದಿದ್ದನ್ನ ನಾವು ಆಲ್ರೆಡಿ ಮೇನ್ ರೋಡ್ ಏನಿದೆ ಈಗ ಸುತ್ತ ನಮ್ಮ ಜೆಸಿಬಿ ನಮ್ಮ ಇದು ತೆರವುಗೊಳಿಸ್ತಾ ಇದೀವಿ. ಇವತ್ತು ಕಂಪ್ಲೀಟ್ ಮಾಡಿ ಹೋಗ್ತೀವಿ. ಹೌದು, ಈಗ ಸಮಸ್ಯೆಗಳು ಗೊತ್ತಾಗಕ್ಕೆ ಇಲ್ಲಿ ಡ್ರೈನೇಜ್ ಇದೆ, ಬಾತ್ರೂಮ್ ಅರ್ಧ ಇದೆ, ಅರ್ಧ ಮಾಡಿದ್ದಾರೆ ಅಂತ ಇವ್ರು ಹೇಳೋವರೆಗೂ ನಮಗೆ ಗೊತ್ತಲ್ಲ. ಆ ಲೆವೆಲ್ಗೆ ಅದನ್ನ ಕವರ್ ಮಾಡ್ಕೊಂಡಿದ್ದಾರೆ. ಆಯ್ತಾ? ಸೊ ನಾವು ಇಲ್ಲಿಗೆ ಬಂದಾಗ ಆ ಸ್ಪಾಟಿಗೆ ಹೋಗೋವರೆಗೆ ಅಲ್ಲಿ ಡ್ರೈನೇಜ್ ಇದೆ, ಅದನ್ನ ಕ್ಲೀನ್ ಮಾಡಬೇಕು ಅಂತ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಅವ್ರ ಫಸ್ಟ್ ಆ ಪರ್ದೆಗಳನ್ನ ತೆಗಿಬೇಕು. ನಮ್ದೊಂದು ಸಣ್ಣ ಇಟಾಚಿ ಇದೆ. ಆ ಇಟಾಚಿ ಒಳಗಡೆ ಬಂದ್ರೆ ಅಲ್ಲಿರೋ ಸಿಲ್ಟ್ ಎಲ್ಲ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಸೊ ಅದನ್ನ ಈಗ ನಾಳೆ ಅಷ್ಟರಲ್ಲಿ ಆ ಶೀಟ್ ಎಲ್ಲ ತೆಗಿ ಕಟ್ ಮಾಡೋರಿಗೆ ಹೇಳಿದೀವಿ. ಯಾಕಂದ್ರೆ JCB ಹಾಕಿದ್ರೆ ಇಡೀ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಕಟಿಂಗ್ ಅವ್ರನ್ನ ಕರೆಸ್ತಾ ಇದೀವಿ. ನಾಳೆ ಕಟಿಂಗ್ ಮಾಡಿಸಿ ಒಳಗಡೆ ಏನು ಡ್ರೈನೇಜ್ಗಳು ಇಂಟರ್ನಲ್ ಡ್ರೈನೇಜ್ ಬ್ಲಾಕ್ ಆಗಿದೆ, ನಮ್ದು ಸಣ್ಣ ಇಟಾಚಿನ ಬಿಟ್ಟು ಇದ್ರೊಳಗಡೆ ಅದನ್ನ ಕ್ಲಿಯರ್ ಮಾಡಿಸ್ತೀವಿ. ಮತ್ತೆ ಒಂದು ಬಾತ್ರೂಮ್ ಏನು ಹೇಳಿದಾರೆ ಅದು ಆಲ್ರೆಡಿ ಎಸ್ಟಿಮೇಟ್ ಆಗ್ತಾ ಇದೆ. ಅದನ್ನು ಕೂಡ ಟೆಂಡರ್ ಕರೆದು ಮಾಡಿಕೊಡ್ತೀವಿ. ಬಟ್ ಮೇನ್ ರೋಡ್ಸ್ ಏನಿದೆ ನಿಮಗೆ ಇವರಿಗೆ ಬೇಜಾರಾದ್ರೂ ಪರವಾಗಿಲ್ಲ. ಈಗ ನಾವು ತೆರವುಗೊಳಿಸ್ತೀವಿ ಅಂತಂದಾಗ ನಾವೆಲ್ಲ ಬೇರೆ ಕಡೆ ಸ್ಥಳಗಳಿಗೆ ಹೋದಾಗ ಸಾರ್ವಜನಿಕರದ್ದು ಒಂದೇ ಒಪಿನಿಯನ್ನು, ಅಲ್ಲಿ ಒಂದು 2 ವೀಲರ್ ಒಂದು 2 ನಿಮಿಷ ನಿಂತು ಏನು ಪರ್ಚೇಸ್ ಮಾಡೋಕ್ಕೆ ಬಿಡಲ್ಲ, ತುಂಬ ಅರಗೆಂಟಾಗಿ ವರ್ತಿಸ್ತಾರೆ ಅಲ್ಲಿ ಅವರು. ಇದ್ರ ಬಗ್ಗೆ ನಮಗೆ ಬೇಸರ ಇತ್ತು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಈವನ್ ಸಾರ್ವಜನಿಕರಿಂದನೂ ಒಂದು ಒಳ್ಳೆ ಒಪಿನಿಯನ್ ಬಂದಿದೆ. ಸೊ ಎಲ್ಲ ಈಗ ನಾನು ಮೊನ್ನೆ ಒಬ್ಬರು ವ್ಯಕ್ತಿದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, ಏನೋ ತಾಕತ್ತಿಲ್ವಾ, ಅದಿಲ್ವಾ, ಇದಿಲ್ವಾ ಅಂತ ಕೊಡ್ತಾ ಇದ್ರು. ಕೆಲವೊಂದು ಏನು ಸೋಷಿಯಲ್ ಮೀಡಿಯಾ ಇವಾಗ ಅನುಮತಿ ಇಲ್ಲದೆ ಇರೋ ಸೋಷಿಯಲ್ ಮೀಡಿಯಾಗಳೆಲ್ಲವ
ಇಂಥ ವ್ಯಕ್ತಿಗಳನ್ನೆಲ್ಲ ನಿಲ್ಲಿಸ್ಕೊಂಡು ಸ್ಟೇಟ್ಮೆಂಟ್ ತಗೊಳ್ತಾ ಇದ್ದಾರೆ. ತಗೋಬಿಟ್ಟು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರಲ್ಲ, ಏನಿಲ್ಲ, ಏಕಪಕ್ಷೀಯವಾಗಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಅದ್ರ ಬಗ್ಗೆ ರೈಟಿಂಗಲ್ಲಿ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ ನಾನು ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಯಾಕೆಂದರೆ ಅದು ಕೂಡ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸೋ ಒಂದು ರೀತಿ. ಅದು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಆ ವ್ಯಕ್ತಿ ಯಾವುದೋ ಫ್ರಾಡ್ ಮಾಡಿರ್ತಾನೋ ಇನ್ನೇನು ಮಾಡಿರ್ತಾನೋ ಅಂಥ ವ್ಯಕ್ತಿಗಳನ್ನೆಲ್ಲ ನಿಲ್ಲಿಸ್ಕೊಂಡು ಇವರು ಸ್ಟೇಟ್ಮೆಂಟ್ ತಗೊಳ್ಳೋದು, ಅವ್ರ ಹತ್ರ ಡಾಕ್ಯುಮೆಂಟ್ಸೇ ಇರಲ್ಲ ಅಂತ ಸುಮ್ಮನೆ ಜನಗಳಿಗೆ ಮಿಸ್ಗೈಡ್ ಮಾಡೋದು ಸರ್ಕಾರಿ ಕೆಲಸಕ್ಕೆ ಅದು ಒಂದು ರೀತಿಯಲ್ಲಿ ಅಡ್ಡಿಪಡಿಸೋ ವ್ಯವಸ್ಥೆ ಆಗುತ್ತೆ. ಅದ್ರ ಬಗ್ಗೆ ಇವತ್ತು ಇಲ್ಲ ಮ್ಯಾಕ್ಸಿಮಮ್ ನಾಳೆ ನಾನು ರೈಟಿಂಗಲ್ಲೇ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಪತ್ರಕರ್ತರ ನಮಗೆ ಮಾಧ್ಯಮ ಅಂದರೆ ಸಾಕಷ್ಟು ಗೌರವ ಇದೆ. ಸೊ ನಾನು ಕೂಡ ಮಾಧ್ಯಮದವ್ರು ಏನೇನು ನನ್ನನ್ನು ನಾವು ತಪ್ಪು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಮ್ಮ ಗಮನಕ್ಕೆ ತಂದಾಗ ನಾವು ತಿದ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದೀವಿ. ಅಷ್ಟು ಗೌರವ ಇಟ್ಕೊಂಡಿದ್ದೀನಿ. ಆ ಮಾಧ್ಯಮಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ಕೆಲವರಿಂದ. ನಮ್ಗಳಿಗೂ ಅಧಿಕಾರಿಗಳಿಗೂ ಕೆಲಸ ಮಾಡೋದಕ್ಕೆ ಅಡಚಣೆ ಆಗ್ತಾ ಇದೆ. ಈ ಸಾಮಾಜಿಕ ಎಲ್ಲರೂ ಅಲ್ಲ, ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಏಕಪಕ್ಷೀಯವಾಗಿ ಆ ವ್ಯಕ್ತಿ ಹಿನ್ನೆಲೆ ಏನು, ಅವನಿಗೆ ಏನು ಗೌರವ ಇದೆ, ಅವನು ಏನು ವೃತ್ತಿ ಮಾಡ್ತಾ ಇದ್ದಾನೆ. ಇವತ್ತು ಎಲ್ಲರಿಗೂ ಗೊತ್ತಿದೆ ಎಷ್ಟೊಂದು ಜನ ಯಾವುದೇ ವೃತ್ತಿ ಇಲ್ದಲೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಅಂದರೆ ಆಫೀಸರ್ಸನ್ನ ಯಾವುದೋ ಒಂದು ವೀಕ್ನೆಸ್ ಇಟ್ಕೊಳ್ಳೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಅವರಿಂದ ದುಡ್ಡು ವಸೂಲಿ ಮಾಡೋದು, ನಾನು ಸಾಮಾಜಿಕ ಹೋರಾಟಗಾರ ಅನ್ನೋದು, ಅವ್ರು ನೋಡಿದರೆ ಇನ್ಯಾವುದೋ ಆಫೀಸರ್ನ ವೀಕ್ನೆಸ್ ಇಟ್ಕೊಂಡು ಕಾರ್ ಕೊಡಿಸ್ಕೊಳ್ಳೋದಂಥದ್ದು, ಮನೆ ಕಂದಾಯ ಕಟ್ತಲೇ ಎಂಜಾಯ್ ಮಾಡ್ತಾ ಇರೋದು ಸಾಕಷ್ಟು ನಮಗೂ ಪ್ರೂಫ್ಗಳು ಸಿಕ್ಕಿದ್ದಾವೆ. ಸೊ ಅಂಥವ್ರನ್ನೆಲ್ಲ ಕೆಲವು ಸೋಷಿಯಲ್ ಮೀಡಿಯಾದವರು ಎಂಟರ್ಟೈನ್ ಮಾಡ್ತಾ ಇದ್ದಾರೆ.